ಮಾಡ್ತೇನೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸಂಸದರು ಹಾಗೂ ರಾಜ್ಯ ಬಿಜೆಪಿ ಕಾರ್ಯದರ್ಶಿಯಾದಂತ ವಿಜಯ್ ಚೌಧರಿ ಉಪಸ್ಥಿತರಿದ್ದಾರೆ. ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯಾದಂತ ಪ್ರೇಮಾನಂದ್ ಶೆಟ್ಟಿ ಹಾಗೂ ಯತೀಶ್ ಅವರು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಸಂಸದರು ತೆಗೆದುಕೊಳ್ಳುತ್ತಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಒಂದು ರೆಗ್ಯುಲರ್ ಪ್ಯಾಟರ್ನ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಒಂದು ರಾಜ್ಯದ ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನು ತನ್ನ ಆಡಳಿತದ ಭಾಗವಾಗಿ ಅಳವಡಿಸಿಕೊಂಡ ರೀತಿ ಹಲವಾರು ಘಟನೆಗಳಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಅದು ಹಿಂದೂ ಸಂಪ್ರದಾಯಗಳನ್ನು, ಹಿಂದೂ ನಂಬಿಕೆಗಳನ್ನು ಘಾಸಿಗೊಳಿಸುವಂಥ ಪ್ರಯತ್ನ, ಹಿಂದೂ ಕಾರ್ಯಕರ್ತರನ್ನು ದಮನಿಸುವ ಪ್ರಯತ್ನ, ಹಿಂದೂ ಸಂಘಟನೆಗಳಿಗೆ ಪೆಟ್ಟು ಕೊಡುವಂಥ ಪ್ರಯತ್ನ, ಈ ರೀತಿ ನಿರಂತರವಾಗಿ ಈ ಪ್ರಯತ್ನಗಳು ನಡೀತಾ ಬಂದಿರುವಂಥದ್ದು ತಮ್ಮೆಲ್ಲರ ಗಮನಕ್ಕೂ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಳುನಾಡಿನಲ್ಲಿ ತುಳುವರ ನಂಬಿಕೆಯ ಭಾಗವಾಗಿರುವಂಥ ಯಕ್ಷಗಾನ, ಕಂಬಳ, ಕೋಳಿ ಅಂಕ ಈ ರೀತಿಯ ಚಟುವಟಿಕೆಗಳನ್ನು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಆಡಳಿತದ ಮುಖಾಂತರ ದಮನಿಸುವಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿರುವಂಥದ್ದು ಅತ್ಯಂತ ನಾಚಿಕೆಗೇಡು ಮಾತ್ರ ಅಲ್ಲ, ಖಂಡನಾರ್ಹವಾದಂಥ ಸಂಗತಿ. ಇತ್ತೀಚೆಗೆ ನಮ್ಮ ಅತ್ಯಂತ ನಂಬಿಕೆಯ ಕೇಪು ಗ್ರಾಮದ ಉಳ್ಳಾಲ್ತಿ ದೇವಸ್ಥಾನದಲ್ಲಿ ಗೊತ್ತಿರುವ ಹಾಗೆ ಸುಮಾರು 800 ವರ್ಷಗಳ ಹಿಂದ ಒಂದು ನಂಬಿಕೆಯ ಕೋಳಿ ಅಂಕದ ಕಾರ್ಯಕ್ರಮ ಅಲ್ಲಿ ನಡೀತಾ ಇರುವಂಥದ್ದು ಎಲ್ಲರ ಗಮನಕ್ಕೆ ಗೊತ್ತಿರುವಂಥದ್ದು. ಸಾರ್ವಜನಿಕರು ದೊಡ್ಡ ಸಂಖ್ಯೆಯಲ್ಲಿ ಇದರಲ್ಲಿ ಭಾಗವಹಿಸ್ತಾ ಇರುವಂಥದ್ದು. ಇದೊಂದು ನಮ್ಮ ಜನಪದ ಸಂಸ್ಕೃತಿಯ ಭಾಗ, ಗ್ರಾಮೀಣ ಸಂಸ್ಕೃತಿಯ ಭಾಗ. ಇದರಲ್ಲಿ ಭಕ್ತಿ, ಶ್ರದ್ಧೆ, ನಂಬಿಕೆಯ ವಿಷಯಗಳಿದೆ. ಈ ರೀತಿಯ ಕೋಳಿ ಅಂಕವನ್ನು ಏಕಾಏಕಿ ಪೊಲೀಸರ ಮುಖಾಂತರ ಹತ್ತಿಕ್ಕಿಸುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರುವಂಥದ್ದು ನೇರವಾಗಿ ಕಾಂಗ್ರೆಸ್ನ ಹಿಂದೂ ವಿರೋಧಿ ನೀತಿಯ ಮುಂದುವರಿದ ಭಾಗ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕೋಳಿ ಅಂಕ ಅನ್ನುವಂಥದ್ದು ನಮ್ಮ ತುಳುನಾಡಿನ ಜನಪದ ಸಂಸ್ಕೃತಿಯ ಭಾಗವಾಗಿದೆ. ಈ ತುಳುವ ನೆಲದ ಸಾಂಸ್ಕೃತಿಕ ಪರಂಪರೆಯೂ ಹೌದು. ಇದನ್ನು ಕಾನೂನಿನ ನೆಪವೊಡ್ಡಿ, ಆಡಳಿತದ ನೆಪವೊಡ್ಡಿ ನಿಲ್ಲಿಸಲಿಕ್ಕೆ ಪ್ರಯತ್ನ ಪಡ್ತಾ ಇರುವಂಥದ್ದು ಈ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇರುವಂಥವರಿಗೆ ಹಿಂದೂ ಸಂಸ್ಕೃತಿಯ ಬಗ್ಗೆ ಎಷ್ಟು ತುಚ್ಛವಾದ ಭಾವನೆ ಇದೆ ಅನ್ನುವಂಥದ್ದು ನಮ್ಮೆಲ್ಲರ ಗಮನಕ್ಕೆ ಬರ್ತಾ ಇದೆ. ಭಾರತೀಯ ಜನತಾ ಪಾರ್ಟಿ ಈ ತುಳುನಾಡಿನ ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ, ಹಿಂದೂ ನಂಬಿಕೆಗಳಿಗೆ ಯಾವುದೇ ರೀತಿಯ ಘಾಸಿಯನ್ನು ಮಾಡಿದರೆ ಅದನ್ನು ಸಹಿಸೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪೊಲೀಸ್ ಅಧಿಕಾರಿಗಳು ಕೋಳಿ ಅಂಕದಲ್ಲಿ ಅಕ್ರಮ ಚಟುವಟಿಕೆಗಳು ನಡೀತದೆ, ಜೂಜು ನಡೀತದೆ ಅನ್ನುವಂಥ ನೆಪವನ್ನು ಒಡ್ಡಿ ನಮ್ಮ ನಂಬಿಕೆಯನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ರಾಜಕೀಯದ ಬೆಂಬಲ ಇಲ್ಲದೆ ಸಾಧ್ಯವೇ ಇಲ್ಲ. ಸಮಾಜದಲ್ಲಿ ಯಾವುದೇ ಅಕ್ರಮ ಚಟುವಟಿಕೆಗಳು ಜೂಜು ಸಹಿತ ನಡೆದರೆ ಅದನ್ನು ಕಾನೂನು ಸುವ್ಯವಸ್ಥೆ ಪಾಲನೆ ಮಾಡುವಂಥ ಏಜೆನ್ಸಿಗಳು ನಿಲ್ಲಿಸುವಂಥದ್ದು ಅವರ ಜವಾಬ್ದಾರಿ. ಅದರ ಅರ್ಥ ಜೂಜು ನಡೀತದೆ, ಅಕ್ರಮ ಚಟುವಟಿಕೆಗಳು ನಡೀತದೆ ಅಂತ ಹೇಳಿಕೊಂಡು ಜನರ ನಂಬಿಕೆ, ಜನರ ಜೀವನಕ್ಕೆ ಪೆಟ್ಟು ಕೊಡುವಂಥದ್ದು, ಜನರ ಜನಜೀವನ, ಸಹಜ ಜೀವನವನ್ನು ಏರುಪೇರು ಮಾಡುವಂಥ ಪ್ರಯತ್ನ ಮಾಡ್ತಾ ಇರುವಂಥದ್ದು ಏನು ಅನ್ನುವಂಥದ್ದು ನಮ್ಮ ಪ್ರಶ್ನೆ ಇರುವಂಥದ್ದು. ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಸ್ಪಷ್ಟ ಶಬ್ದಗಳಲ್ಲಿ ಈ ಜಿಲ್ಲೆಯಲ್ಲಿ ಯಾವುದೇ ಅಕ್ರಮ ಚಟುವಟಿಕೆಗಳು ನಡೀಬಾರ್ದು, ಜೂಜು ಸಹಿತ ಯಾವುದೇ ಅಕ್ರಮ ಚಟುವಟಿಕೆಗಳು ನಡೀಬಾರ್ದು. ಆದರೆ ನಮ್ಮ ನಂಬಿಕೆ ಆಗಿರುವಂಥ ಕೋಳಿ ಅಂಕ, ಕಂಬಳ, ಯಕ್ಷಗಾನ ಇನ್ನು ಮುಂದೆ ಯಾವುದ್ಯಾವುದಕ್ಕೆ ಅವ್ರು ಕೈ ಹಾಕ್ತಾರೆ ಗೊತ್ತಿಲ್ಲ. ಆದರೆ ಸದ್ಯಕ್ಕೆ ನಮಗೆ ಕಾಣಲಿಕ್ಕೆ ಸಿಕ್ಕಿರುವಂಥದ್ದು ಇಷ್ಟು. ಹಿಂದೆ ಸೌಂಡ್ ಸಿಸ್ಟಮ್ನ ಮುಖಾಂತರ ಯಕ್ಷಗಾನವನ್ನು ತಡೆಯುವ ಪ್ರಯತ್ನವನ್ನು ಮಾಡಿದರು. ಅಷ್ಟಮಿಯ ಸಂದರ್ಭದಲ್ಲಿ ಏಕಾಏಕಿ ಪೊಲೀಸರು ಬಂದು ಸೌಂಡ್ ಬಾಕ್ಸನ್ನು ಇಟ್ಕೊಂಡು ಹೋಗೋದು, ಇದೊಂದು ಯಾವ ರೀತಿಯ ವ್ಯವಸ್ಥೆ? ಆಡಳಿತ ಮಾಡುವವರಿಗೆ ಜನರ ಸಂಪ್ರದಾಯ, ನಂಬಿಕೆಗಳು, ಆಚರಣೆಗಳು, ರೀತಿ ರಿವಾಜುಗಳು ಗೊತ್ತಿರ್ತದೆ.
ಒಂದು ವ್ಯವಸ್ಥಿತವಾದ ಸರ್ಕಾರ ಇದ್ದರೆ ಇದನ್ನು ಸರಿಪಡಿಸಬೇಕು ಅನ್ನುವಂಥ ಮಾನಸಿಕತೆ ಇದ್ದರೆ ಜಿಲ್ಲೆಯ ಜನಪ್ರತಿನಿಧಿಗಳನ್ನು ಜೋಡಿಸಿಕೊಂಡು ಉಸ್ತುವಾರಿ ಸಚಿವರು ಇದ್ದುಕೊಂಡು ಇದಕ್ಕೆ ಒಂದು ಗೈಡ್ಲೈನ್ಸನ್ನು ಫ್ರೇಮ್ ಮಾಡಿ ಹೇಗೆ ನೀವು ಆಚರಣೆ ಮಾಡೋದು, ಹೇಗೆ ಮಾಡೋದು ಅಂದರೆ ಜನರ ಅಭಿಪ್ರಾಯ ತೆಗೆದುಕೊಂಡು ಸರ್ಕಾರ ಮಾಡಬೇಕು. ಅದು ಬಿಟ್ಟು ಈ ತುಗ್ಲಕ್ಶಾಹಿ ಸರ್ಕಾರ ನಡೆಸುವುದು ಯಾವ ರೀತಿ ಇದೆ ಅನ್ನುವಂಥದ್ದು ನಮಗೆ ಗೊತ್ತಾಗ್ತಾ ಇಲ್ಲ. ಹಿಂದೆ ಇದೇ ಜಿಲ್ಲಾ ಉಸ್ತುವಾರಿ ಸಚಿವರು, ವಿಸಿಟಿಂಗ್ ಸಚಿವರು, ಶಾಸಕರು ಎಲ್ಲರೂ ಇದ್ದಂಥ ಸಭೆಯಲ್ಲಿ ಈ ಜಿಲ್ಲೆಯಲ್ಲಿ ಯಕ್ಷಗಾನ, ಕೋಳಿ ಅಂಕ, ಕಂಬಳಕ್ಕೆ ಯಾವುದೇ ಸಮಸ್ಯೆ ಆಗೋದಿಲ್ಲ, ನಿರಾತಂಕವಾಗಿ ಜನರು ಇದನ್ನು ಮಾಡ್ಬೋದು ಅನ್ನುವಂಥ ಮಾತನ್ನು ಸಭೆಯಲ್ಲಿ ಹೇಳಿರುವಂಥದ್ದು. ಇವತ್ತು ಹಾಗಾದರೆ ಅವರಿಗೆ ಮರ್ಯಾದೆ ಇಲ್ಲ, ಅವರ ಮಾತಿಗೆ ಗೌರವ ಇಲ್ಲ. ಹಾಗಾದರೆ ದಿನೇಶ್ ಗುಂಡೂರಾವ್ ಈ ಜಿಲ್ಲೆ ಉಸ್ತುವಾರಿ ಸಚಿವರ ಅಥವಾ ಇನ್ಯಾರೋ ಉಸ್ತುವಾರಿ ಸಚಿವರಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆಲ್ಲ ಬರ್ತಾ ಇರುವಂಥ ಸಂಶಯ. ನಮಗೆ ಯಾವತ್ತೂ ಇತ್ತು ದಿನೇಶ್ ಗುಂಡೂರಾವ್ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಹೌದಾ ಅಲ್ವಾ ಅನ್ನುವಂಥ ಪ್ರಶ್ನೆ ಜನರಿಗೂ ಇದೆ, ನಮಗೂ ಇದೆ. ಆದರೆ ನಿರಂತರವಾಗಿ ಈ ರೀತಿಯ ಚಟುವಟಿಕೆಗಳು ನಡೀತಾ ಇರುವಂಥದ್ದು ಅತ್ಯಂತ ದುಃಖಕರವಾದಂಥ ಸಂಗತಿ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವರು ತತ್ಕ್ಷಣ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಈ ಜಿಲ್ಲೆಯಲ್ಲಿ ಇನ್ನು ಎಲ್ಲ ಕಡೆಗಳಲ್ಲಿ ಜಾತ್ರಾ ಮಹೋತ್ಸವಗಳು, ನೇಮೋತ್ಸವಗಳು, ಕೋಲೋತ್ಸವಗಳು ನಡೀಲಿಕ್ಕಿದೆ. ಆ ಸಂದರ್ಭದಲ್ಲಿ ಈ ರೀತಿಯ ಕುಂಟು ನೆಪಗಳನ್ನು ಇಟ್ಕೊಂಡು ಹಿಂದೂ ಸಮಾಜದ ನಂಬಿಕೆಗಳಿಗೆ ಘಾಸಿಗೊಳಿಸುವಂಥ ಪ್ರಯತ್ನವನ್ನು ಮಾಡಿದರೆ BJP ಸುಮ್ಮನಿರೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮೆಲ್ಲ ಜನಪ್ರತಿನಿಧಿಗಳು, ಶಾಸಕರು, ನಾವು ಸೇರಿ ಮುಂದಿನ ದಿವಸಗಳಲ್ಲಿ ಕಾನೂನು ಮುಖಾಂತರ ಇದನ್ನು ಹೇಗೆ ಸಂಬಂಧಪಟ್ಟವರ ಗಮನಕ್ಕೆ ತರುವಂಥದ್ದು ಕೆಲಸವನ್ನು ಕೂಡ ಮಾಡ್ತೇವೆ. ಮತ್ತು ಹಿಂದೂ ನಂಬಿಕೆಗಳು, ತುಳುವ ನಂಬಿಕೆಗಳು ನಿರಾತಂಕವಾಗಿ ಈ ನೆಲದಲ್ಲಿ ನಡಿಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಇರುವಂಥದ್ದು. ನಡೆಸುವಂಥ ಜವಾಬ್ದಾರಿ ಈ ರಾಜ್ಯದಲ್ಲಿರುವಂಥ ಜನರಿಂದ ಚುನಾಯಿತರಾದಂಥ ಸರ್ಕಾರದ ಜವಾಬ್ದಾರಿ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. KP ಉಳ್ಳಲ್ತಿ ದೇವಸ್ಥಾನದಲ್ಲಿ ಏನು ಕೋಳಿ ಅಂಕ ಆಗ್ತಾ ಇದೆ, ಪಾರಂಪರವಾಗಿ ಅದು ಪ್ರತಿ ವರ್ಷ ಸಹ ಆಗುವಂಥ ಒಂದು ವಿಷಯ. ಅಲ್ಲಿ ಯಾವುದೇ ರೀತಿಯ ಜೂಜಿನ ವ್ಯವಸ್ಥೆ ಇಲ್ಲ, ಯಾವುದೇ ರೀತಿಯ ಜೂಜು ಕಟ್ಟುವಂಥ ವ್ಯವಸ್ಥೆ ಇಲ್ಲ. ಜೂಜು ಇಲ್ಲದೆ ನಡೆಯುವಂಥ ಕೋಳಿ ಅಂಕಗಳು ನಮ್ಮ ಕರಾವಳಿ 3 ಜಿಲ್ಲೆಗಳ, ಕಾಸರಗೋಡನ್ನು ಹಿಡ್ಕೊಂಡ್ರು ಸಹ, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿಯಲ್ಲಿ ನೋಡಿದರೆ ಎಲ್ಲ ಕಡೆ ಸಹ ಜೂಜು ಇಲ್ಲ, ಜೂಜು ಕಟ್ಟೋದಿಲ್ಲ. ಆ ರೀತಿಯ ಒಂದು ಸಾಂಪ್ರದಾಯಿಕ ಪರಂಪರೆ ನಮ್ಮಲ್ಲಿ ಇದೆ. ಯಾವುದೇ ಜಾತ್ರಾ ಮಹೋತ್ಸವದಲ್ಲಿ ಕೋಳಿ ಗುಂಟ ಅಂತ ಮೊದಲು ಒಂದು ಗೂಟ ಹಾಕಿ ಅದಾದ್ಮೇಲೆ ಜಾತ್ರೆ ನಡೆಸೋದು ಎಲ್ಲ ನಮ್ಗೆ ಗೊತ್ತಿರುವಂಥ ವಿಷಯ. ಮಂಗಳವಾರ ಯಾರಾದರೂ ದೇಹಾಂತವಾದರೆ ಕೆಲವು ಕಡೆ ಅದು ನಮ್ಮ ಸಂಪ್ರದಾಯ ಇದೆ, 2 ಕೋಳಿಯನ್ನು ಬಿಟ್ಟು ಆನಂತರ ಇದು ಆಚೆ ಹಾಕುವ ಒಂದು ಪದ್ಧತಿ ಸಹ ನಮ್ಮಲ್ಲಿದೆ. ಇದಕ್ಕೆಲ್ಲ ಪರಂಪರಾಗತವಾಗಿ ನಮ್ಮ ಈ ಸಂಸ್ಕೃತಿಯ ಒಂದು ಭಾಗ. ಈಗ ಇಷ್ಟು ವರ್ಷ ಏನೂ ಆಗ್ತಿರಲಿಲ್ಲ, ಸಡನ್ ಆಗಿ ಈ ವರ್ಷ ಜನರಿಗೆ ನಿಲ್ಲಿಕ್ಕೆ ಬಿಡುವುದಿಲ್ಲ, ಈ ರೀತಿಯ ಸಂಪ್ರದಾಯವನ್ನು ಮುಂದುವರಿಸ್ಕೊಳ್ಳಿಕ್ಕೆ ಬಿಡುವುದಿಲ್ಲ. ಮುಖ್ಯವಾಗಿ ಇದರಲ್ಲಿ ನಮ್ಮ ಮಾಜಿ ಶಾಸಕರು, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರು ಈ ಕಾರ್ಯಕ್ರಮ ಹೋಗಿದ್ದಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಸಹ ಕೇಸನ್ನು ಹಾಕಿದ್ದಾರೆ, ಪ್ರಾಣಿ ಹಿಂಸೆ ಕೇಸನ್ನು ಅವ್ರ ಮೇಲೆ ಸಹ ಹಾಕಿದ್ದಾರೆ. ಅವರಲ್ಲಿ ನೋಡ್ಲಿಕ್ಕೆ ಹೋಗಿದ್ದಾರೆ, ಕೋಳಿಯನ್ನು ತೆಗೆದುಕೊಂಡು ಹೋಗಲಿಲ್ಲ, ಯಾರು ಸಹ ನೋಡ್ಲಿಕ್ಕೆ ಹೋಗಿದ್ದಾರೆ, ಪ್ರಾಣಿ ಹಿಂಸೆ ಕೇಸನ್ನು ಹಾಕಿದ್ದಾರೆ. ಹಾಗಾದರೆ ನಮ್ಮ ಜಿಲ್ಲೆಯಲ್ಲಿ ಬೇರೆ ಬೇರೆ ರೀತಿಯ ಹಬ್ಬ ಹರಿದಿನಗಳಾಗ್ತದೆ, ಎಷ್ಟೋ ಕುರಿಗಳನ್ನು ಕಡಿತಾರೆ, ಎಷ್ಟೋ ಕಡೆ ಕೋಳಿಯನ್ನು ಕಡಿತಾರೆ. ಅದನ್ನು ನಿಲ್ಲಿಸುವಂಥ ತಾಕತ್ತು ಇವರಿಗಿದೆಯಾ, ಅಥವಾ ಪ್ರಾಣಿ ಹಿಂಸೆ ಆಗ್ತದೆ ಅನ್ನುವಂಥ ದೃಷ್ಟಿಕೋನದಿಂದ ಇದೇ ಮೆಥಡಲ್ಲಿ ಕುರಿಯನ್ನು ಕಡಿಬೇಕು ಅನ್ನುವಂಥ ಕಡಿವಾಣ ಹಾಕುವಂಥ ತಾಕತ್ತು ಈ ಸರ್ಕಾರ ಇರ್ಬೋದು, ಪೊಲೀಸ್ ಅಧಿಕಾರಿಗಳಿಗೂ ಇದೆಯಾ? ಹಾಗೆ ಈ ರೀತಿಯ ಒಂದು ದಬ್ಬಾಳಿಕೆಯನ್ನು ನಮ್ಮ ಸಂಸ್ಕೃತಿ ಸಂಸ್ಕಾರದ ಮೇಲೆ ಮಾಡ್ತಾ ಇದ್ದಾರೆ. ಅದನ್ನು ತೆಗೆದುಕೊಂಡು ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾವು ಈ ರೀತಿಯ ಮನಸ್ಥಿತಿಯನ್ನು ವಿರೋಧಿಸ್ತೇವೆ. ಸಂಸದರು ಹೇಳಿದರು, ದಿನೇಶ್ ಗುಂಡೂರಾವ್ ಅವರು ಭಾಷಣದಲ್ಲಿ ಬಂದು ಹೇಳಿದರು, ಕಂಬಳ ಇರ್ಬೋದು, ಕೋಳಿ ಅಂಕ ಇರ್ಬೋದು, ಇಲ್ಲಿಯ ಸಂಸ್ಕೃತಿಗೆ ಯಾವುದೇ ಸಮಸ್ಯೆ ಆಗದಂಥ ರೀತಿಯಲ್ಲಿ ಅದನ್ನು ಮುಂದುವರಿಸ್ಕೊಡ್ಲಿಕ್ಕೆ ನಾವು ಅವಕಾಶವನ್ನು ಕೊಡ್ತೇವೆ ಅನ್ನೋಂಥ ಮಾತನ್ನು ಹೇಳಿದರು. ನಾವು ಆಯಿತು, ದಿನೇಶ್ ಗುಂಡೂರಾವ್ ಅವರು ಏನೋ ಒಂದು ಜಿಲ್ಲಾ ಮಂತ್ರಿಗಳು ಏನಾದರೂ ವ್ಯವಸ್ಥೆ ಮಾಡ್ತಾರೆ ಅನ್ನುವಂಥ ಮನಸ್ಥಿತಿಯಲ್ಲಿ ಇದ್ದೇವೆ. ಇದರಲ್ಲಿ ಮತ್ತೊಮ್ಮೆ ಹೇಳಲಿಕ್ಕೆ ಬಯಸ್ತೇವೆ, ನಾವು ಈ ಜೂಜಾಟ ಅಥವಾ ಅಕ್ರಮದ ಯಾವುದೇ ವ್ಯವಸ್ಥೆ ಇದ್ರೂ ಸಹ ಅದನ್ನು ತಡೆಯಬೇಕಾದದ್ದು ಪೊಲೀಸರ ಕರ್ತವ್ಯ, ಅದನ್ನು ತಡೀಲಿ. ಆದರೆ ಜೂಜು ಇಲ್ಲದೆ ನಡೆಯುವಂಥ ಈ ರೀತಿಯ ಧಾರ್ಮಿಕ ಸಂಪ್ರದಾಯದ ವಿಷಯಗಳ ಮೇಲ್ ಸಹ ಪೊಲೀಸರು ಈ ರೀತಿ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ನಮ್ಗೆ ಇದನ್ನು ತಡೆದುಕೊಂಡು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಜಾಸ್ತಿ ನಾವು ಇದನ್ನು ಮಾತಾಡಿದ್ರೆ ಪುನಃ
ದ್ವೇಷ ಭಾಷಣ ಅದು ಇದು ಅನ್ನೋ ಅಂತೇಳಿ ಬೇರೆ ಕೇಸ್ಗಳನ್ನ ನಮ್ಮೆಲ್ಲರೂ ಸಹ ಹಾಕುವಂಥ ವ್ಯವಸ್ಥೆ ಸಹ ಅವ್ರು ಮಾಡ್ಕೊಳ್ತಾ ಇದ್ದಾರೆ ಒಂದು ಸೈಡಲ್ಲಿ. ಏನೇ ಆಗಲಿ ಭಾರತೀಯ ಜನತಾ ಪಾರ್ಟಿಯ ನಿಲುವು ಕ್ಲಿಯರ್ ಆಗಿದೆ. ಈ ವಿಷಯದಲ್ಲಿ ನಾವು ಇದನ್ನು ಈ ರೀತಿಯ ದಬ್ಬಾಳಿಕೆಯನ್ನು ವಿರೋಧಿಸ್ತಿದ್ದೇವೆ. ಸರ್ಕಾರ ಬೇಕಂತಲೇ ಮಾಡ್ತಾ ಇದೆ ಇದು, ಅಥವಾ ಒಬ್ಬರನ್ನು ಮುಂದೆ ಕಳಿಸಿ ಮತ್ತೊಬ್ಬರನ್ನು ಹಿಂದೆ ಕಳಿಸಿ ಆ ರೀತಿ ವ್ಯವಸ್ಥೆ ಮಾಡ್ತಾ ಇದೆಯಾ ಏನಂತ ನಮ್ಗೆ ಗೊತ್ತಿಲ್ಲ. ನಮ್ಮ ಎಲ್ಲ ಈ ಕರಾವಳಿ ಪ್ರದೇಶದಲ್ಲಿ ಇದರ ಬಗ್ಗೆ ಗೃಹ ಮಂತ್ರಿಗಳಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು ಸ್ವಲ್ಪ ಗಮನವನ್ನು ಕೊಡಬೇಕು. ನಮ್ಮ ಸಂಸ್ಕೃತಿಯ ಮೇಲೆ ಈ ರೀತಿಯ ದಬ್ಬಾಳಿಕೆ ಸಲ್ಲದು. ಈಗಾಗಲೇ ಹೇಳಿದ ಹಾಗೆ ಆ ವಿಷಯಗಳನ್ನು ನಾನು ಪುನರಪಿ ಉಚ್ಚಾರ ಮಾಡಿದೆ. ಒಂದು ಮಾತನ್ನು ನಾನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಹಿಂದೆ ನಾವು ಕೂಡ ಸರ್ಕಾರ ನಡೆಸಿದ್ದೀವಿ. 3.5 ವರ್ಷಗಳ ಕಾಲ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಈ ರಾಜ್ಯದಲ್ಲಿತ್ತು. ಈ ಜಿಲ್ಲೆಗಳಲ್ಲಿ ನಮ್ಮ ಉಸ್ತುವಾರಿ ಸಚಿವರುಗಳಿದ್ದರು. ಯಾವುದಾದರೂ ಈ ರೀತಿಯ ಒಂದು ಘಟನೆ ಆಗಿದ್ದು ತೋರಿಸಿ. ಧಾರ್ಮಿಕ ಚಿಂತನೆಗೆ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಒತ್ತು ಕೊಡ್ತದೆ. ಈ ತುಳುನಾಡಿನ ನಮ್ಮ ಸಂಸ್ಕೃತಿ ಏನಿದೆ, ನಮ್ಮ ಹಿರಿಯರು ನಡೆದುಕೊಂಡು ಬಂದ ದಾರಿ ಏನಿದೆ, ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ನಾವು ಅದರ ಒಟ್ಟಿಗೆ ನಿಲ್ತೇವೆ. ಹಾಗಾಗಿ ನಮ್ಮ ಆಡಳಿತದಲ್ಲಿ ಆ ರೀತಿಯ ಯಾವುದೇ ಒಂದು ಘಟನೆ ಬರದ ಹಾಗೆ ನೋಡಿಕೊಳ್ಳುವಂಥದ್ದು ನಮ್ಮ ಜನಪ್ರತಿನಿಧಿಗಳ ಜವಾಬ್ದಾರಿ. ಅದನ್ನು ನಾವು ಒಳ್ಳೆ ರೀತಿಯಲ್ಲಿ ಮಾಡಿದ್ದೇವೆ. ಆದರೆ ಇವತ್ತು ಕಾಂಗ್ರೆಸ್ ಇದನ್ನು ತಿಳ್ಕೊಳ್ಬೇಕಿತ್ತು. ಇವತ್ತು ರಾಜ್ಯವನ್ನು ಆಳುವಂಥ ಕಾಂಗ್ರೆಸ್ ಅಧಿಕಾರಿಗಳನ್ನು ಕೂತ್ಕೊಳಿಸಿ ಇದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಆಗಲ್ಲ ಅಂತೇಳಿ ಆದರೆ ಇವತ್ತು ಈ ರೀತಿಯ ಅಲ್ಲಲ್ಲಿ ಘಟನೆಗಳು ಆಗುವಂಥ ಮುಖಾಂತರ ಕೊನೆಯದಾಗಿ ಇದರಿಂದ ನಮ್ಮ ಧಾರ್ಮಿಕ ಚಿಂತನೆಗಳಿಗೆ, ನಮ್ಮ ವಿಚಾರಧಾರೆಗೆ ಹೊಡೆತ ಕೊಡುವಂಥ ವಾತಾವರಣಗಳು ಕಾಣ್ತಾ ಇದೆ. ಈಗಾಗಲೇ ಸಂಸದರಿರ್ಬೋದು, ಶಾಸಕರು ಭರತ್ ಹೇಳಿದರು, ಈ ಕೋಳಿ ಅಂಕದಲ್ಲಿ ಹೋದಂಥ ನಮ್ಮ ಜಿಲ್ಲಾಧ್ಯಕ್ಷರುಗಳಿಗೆ ಕೇಸ್ ಆಗ್ತಿದೆ. ಸಾವಿರಾರು ಜನರು ಹೋಗ್ತಾರೆ ಸ್ವಾಮಿ. ಕೇಸ್ ಹಾಕ್ಲಿಕ್ಕೆ ನಿಮ್ಮ ಹತ್ರ ಪೆನ್ನು ಪುಸ್ತಕ ಇದೆಯಾ? ಅಷ್ಟು ಸಾಂಪ್ರದಾಯಿಕವಾಗಿ ನಡೆಯುವಂಥ ತುಳುನಾಡಿನ ಈ ಸಂಸ್ಕೃತಿಯ ವಿಚಾರವಾದಂಥ ಈ ಕಲೆಯನ್ನೆಲ್ಲ ನಿಲ್ಲಿಸ್ತೀರಿ ಅಂತೇಳಿ ಆದರೆ ಇದು ಕಾಂಗ್ರೆಸ್ನಿಂದ ಮಾತ್ರ ಈ ರೀತಿಯ ಚಿಂತನೆಗಳು ಬರಲಿಕ್ಕೆ ಸಾಧ್ಯ. ಬಿಟ್ಟರೆ ಭಾರತೀಯ ಜನತಾ ಪಾರ್ಟಿಯಿಂದ ಯಾವತ್ತೂ ಆಗಲ್ಲ. ನಾನು ಇನ್ನೊಂದು ಪ್ರಶ್ನೆಯನ್ನು ಕೇಳ್ತೇನೆ. ಎಲ್ಲೋ ಒಂದು ಕಡೆ ನಮ್ಮ ಸಂಪ್ರದಾಯವನ್ನು ಉಳಿಸ್ಕೊಳ್ಬೇಕು ಅಂತ ಹೇಳೋದ್ರ ದೃಷ್ಟಿಯಲ್ಲಿ ತುಳುನಾಡಿನ ಈ ನಮ್ಮ ದೇವಸ್ಥಾನದ ಈ ಪದ್ಧತಿಗಳನ್ನು ನೀವು ನಿಲ್ಲಿಸಬೇಕು ಅಂತ ಹೇಳಿದ ಚಿಂತನೆ ಮಾಡ್ತೀರಿ ಅಂತ ಹೇಳಿದ್ರೆ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳನ್ನು ತಡೆ ಒಡ್ಡುವಂಥ ಪ್ರಯತ್ನಗಳು ಅಂತ ಹೇಳೋದು ಸ್ಪಷ್ಟ ಕಾಣುತ್ತೆ. ಎರಡನೇದು ಇನ್ನೊಂದು ಕೇಳ್ತೇವೆ, ಈಗ ಅದನ್ನು ತಡೆ ಹಿಡಿತೀರಿ. ಸ್ವಾಮಿ ಮಂಗಳೂರು ಮತ್ತು ನಮ್ಮ ಜಿಲ್ಲೆಯಲ್ಲಿ ಇಲ್ಲಿಗಲ್ಲಿ ಗೋ ಹತ್ಯೆ ಮಾಡುವಂಥ ಸ್ಲಾಟರ್ ಹೌಸ್ ಇದೆ. ಬೇಕಾಬಿಟ್ಟಿ ಪೊಲೀಸ್ ಕಡೆ ಕರ್ಕೊಂಡು ಹೋಗ್ತಾರಲ್ಲ, ಆ ಸ್ಲಾಟರ್ ಹೌಸಲ್ಲಿ ಹೋಗಿ ಕಡಿತಾರಲ್ಲ, ಯಾವ FIR ಮಾಡಿದ್ರಿ ನೀವು? ಯಾವ FIR ಮಾಡಿದ್ರಿ ಅದರಲ್ಲಿ? ಹಾಗಾಗಿ ಒಟ್ಟು ನಾವು ಇಷ್ಟೇ ಹೇಳ್ತೇವೆ, ಭಾರತೀಯ ಜನತಾ ಪಾರ್ಟಿ ನಾವು ಈ ವಿಚಾರದಲ್ಲಿ ನಾವು ಸ್ಪಷ್ಟ ಇದ್ದೇವೆ. ನಾವು ಆಡಳಿತ ಮಾಡುವಾಗ ಈ ರೀತಿಯ ಪರಿಸ್ಥಿತಿಗಳು ಯಾವತ್ತೂ ಬಂದಿಲ್ಲ. ಆಡಳಿತ ಮಾಡಿ ಯಾರು ಆಡಳಿತ ಮಾಡ್ತಾರೆ ಅಂತ ಹೇಳೋದು ಮುಖ್ಯ ಅಲ್ಲ, ಹೇಗೆ ಆಡಳಿತ ಮಾಡ್ತಾರೆ ಅಂತ ಹೇಳೋದು ಮುಖ್ಯ. ನಾವು ಮಾಡಿ ತೋರಿಸಿದ್ದೀವಿ. ಅದನ್ನು ಉಸ್ತುವಾರಿ ಸಚಿವರು ಹೇಳಿದ ನಂತರ ಆ ಆಡಳಿತದ ವ್ಯವಸ್ಥೆಯನ್ನು ಅನುಷ್ಠಾನ ಮಾಡಲಿಕ್ಕೆ ಆಗಲಿಲ್ಲ ಅಂತೇಳಿ ಆದರೆ ಕಾಂಗ್ರೆಸ್ ಪಾರ್ಟಿಗೆ ನಾಚಿಕೆ ಪಡಬೇಕು ಅಂತೇಳಿ ನಾನು ಹೇಳ್ತೇನೆ. ಅದಕ್ಕಾಗಿ ನಮ್ಮ ಸ್ಪಷ್ಟವಾದಂಥ ಮಾತನ್ನು ನಾವೆಲ್ಲರೂ ಒಟ್ಟಾಗಿ ಒಂದೇ ಧ್ವನಿಯಲ್ಲಿ ಹೇಳ್ತೇವೆ. ಭಾರತೀಯ ಜನತಾ ಪಾರ್ಟಿಯ ನಮ್ಮ ನಿಲುವಿದೆ. ಯಾವುದೇ ರೀತಿಯಲ್ಲಿ ಯಾವುದೇ ಅಹಿತಕರವಾದಂಥ ವಿಚಾರಗಳಿಗೆ ಅಥವಾ ಈ ರೀತಿಯ ಜೂಜಾಟ ಇನ್ನೊಂದು ಯಾವುದೋ ಹೊಂದಿದ್ರೆ ಅದಕ್ಕೆ ನಮ್ಮ ಸಹಕಾರ ನಾವು ಕೊಡಲ್ಲ. ಅದು ಮಾಡಬೇಕು ಅಂತೇಳಿ ನಾವು ಹೇಳಿಲ್ಲ. ಅದು ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಳ್ಬೇಕು, ನಮ್ಮ ಚಿಂತನೆಯನ್ನು ಉಳಿಸ್ಕೊಳ್ಬೇಕು. ಇದಕ್ಕೆ ನಮ್ಮ ದಟ್ಟವಾದಂಥ ಗಟ್ಟಿಯಾದಂಥ ಧ್ವನಿಯಲ್ಲಿ ನಾವು ಅದನ್ನು ಉಲ್ಲೇಖ ಮಾಡ್ತೇವೆ. ಈ ಹಿಂದೆ ಕರಾವಳಿಯ ಶಾಸಕರುಗಳು ನಾವೆಲ್ಲರೂ ಒಂದಾಗಿ ವಿಧಾನಸೌಧದಲ್ಲಿ ಕೂಡ ಇದರ ಬಗ್ಗೆ ಮಾತನ್ನು ಎತ್ತಿದ್ದೀವಿ. ಗೃಹ ಮಂತ್ರಿಗಳು ಮತ್ತು ಉಸ್ತುವಾರಿ ಮಂತ್ರಿಗಳು ಅವತ್ತು ಕೂಡ ಹೇಳಿದರು ಮುಂದಿನ ದಿನಗಳಲ್ಲಿ ಸರಿಪಡಿಸಿಕೊಡಲಾಗುವುದು ಅಂತೇಳಿ. ಹಾಗಾದರೆ ನೀವು ಹೇಳಿದಂಥ ಸ್ಪೀಕರ್ ಅವರು ಸ್ಪೀಕರ್ ಸ್ಥಾನದಲ್ಲಿ ಕೂತ್ಕೊಂಡು ಕೂಡ ಅದರ ಬಗ್ಗೆ ಉಲ್ಲೇಖ ಮಾಡಿದರು.
ಇವರಿಗೆ ಯಾರಿಗಾದ್ರು ಗೌರವ ಇದೆ ಹಾಗಾದರೆ? ನೀವು ಆ ಸ್ಥಾನದಲ್ಲಿ ಕೂತ್ಕೊಂಡು ಉಲ್ಲೇಖ ಮಾಡಿದ ನಂತರ ಅನುಷ್ಠಾನ ಆಗಲ್ಲ ಅಂತೇಳಿ ಆದರೆ ಯಾರ ತಪ್ಪು ಸ್ವಾಮಿ ಇದು? ಹಾಗಾಗಿ ಈ ರೀತಿಯ ಕಾಂಗ್ರೆಸ್ನ ನಮ್ಮ ಸಂಸ್ಕೃತಿಗಳನ್ನು, ನಮ್ಮ ಜನಪದ ಕ್ರೀಡೆಗಳನ್ನು ಸಂರಕ್ಷಣೆ ಮಾಡಬೇಕಾದಂಥ ಜವಾಬ್ದಾರಿ ಸ್ಥಾನದಲ್ಲಿ ಕೂತ್ಕೊಂಡು ಅದಕ್ಕೆ ಈ ರೀತಿಯಲ್ಲಿ ತೊಂದರೆಯನ್ನು ಮಾಡುವಂಥ ಮಾನಸಿಕತೆಗೆ ಭಾರತೀಯ ಜನತಾ ಪಾರ್ಟಿ ಒಪ್ಪಲ್ಲ. ನಾವು ಕಾಂಗ್ರೆಸ್ನ ಈ ನಿಲುವನ್ನು ನಾವು ಖಂಡಿಸ್ತೇವೆ ಮತ್ತು ಈ ರೀತಿಯ ಕಾರ್ಯಗಳಿಗೆ ಹೋದಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಜಿಲ್ಲಾಧ್ಯಕ್ಷರ ಮೇಲೆ ಕೇಸ್ ಹಾಕುವಂಥದ್ದು ಅಥವಾ ಇನ್ನಿತರ ರೀತಿಯಲ್ಲಿ ನೀವು ಅದನ್ನು ತೊಂದರೆ ಮಾಡುವಂಥದ್ದು, ಇದನ್ನು ಕೂಡ ಮಾಡುವಂಥ ಪ್ರಕ್ರಿಯೆಯಲ್ಲಿ ಇದನ್ನು ನಾವು ಸಹಿಸೋದಿಲ್ಲ ಅಂತ ಹೇಳುವಂಥ ಮಾತನ್ನು ಹೇಳಿಕೊಡ್ತೇವೆ. ಕೇಪದ ವಿಷಯ ಮಾತಾಡ್ತೀವಿ. ಅದೇ ರೀತಿ ತುಂಬ ಕಡೆ ಇದೆ. ಇದು ಕೇಪಲ್ಲಿ ಮಾತ್ರ ಅಲ್ಲ, ತುಂಬ ಕಡೆ ಇದೆ. ಒಂದು ವೇಳೆ ಜೂಜು ಆದರೆ ಅದನ್ನು ತಡಿಬೇಕಾದದ್ದು ಪೊಲೀಸರ ಕರ್ತವ್ಯ, ಅದನ್ನು ಮಾಡಲಿ ಅವರು. ಈಗ ಜೂಜಿಲ್ಲ ಇಲ್ಲಿ, ಆದರೂ ಕೇಸ್ ಹಾಕಿದ್ದಾರೆ. ಯಾಕೆ ಹಾಕಿದ್ರು ಹಾಗಾದರೆ? ನೀವು ಹೇಳಿದ್ರಿ ಈಗ ಜೂಜು ಇಲ್ಲದಂಥ ಪ್ರದೇಶದಲ್ಲಿ ನಮಗೆಲ್ಲರಿಗೂ ಸಹ ಗೊತ್ತಿದೆ, ಅಲ್ಲಿ ಜೂಜಿಲ್ಲ, ಕೇಸ್ ಯಾಕೆ ಹಾಕಿದ್ರು? ಪ್ರಾಣಿ ಹಿಂಸೆ ಕೇಸ್ ಹಾಕಿದ್ದಾರೆ. ಅದೇ ಹೇಳಿ. ಹೌದು. ದುರುಪಯೋಗ ಆಗಿದೆ. ಒಂದು ಕಡೆಯಲ್ಲಿ ಕಾನೂನು, ಒಂದು ಕಡೆಯಲ್ಲಿ ಭಾವನೆ. ಈ ಕರಾವಳಿಯ ಮಣ್ಣು ಭಾವನೆಗಳಿಗೆ ಮಹತ್ವ ಕೊಡುವಂಥ ಮಣ್ಣು. ಕಾನೂನು ಬೇಕು, ಹೌದು. ಕಾನೂನನ್ನೇ ಪಾಲಿಸಿದರೆ ಇಷ್ಟು ವರ್ಷ ಕಾನೂನು ಪಾಲಿಸದೆ ಇರುವಂಥ ಪೊಲೀಸರು ಯಾಕಿರಬೇಕಿತ್ತು? 75 ವರ್ಷ ಆಯಿತು ಸ್ವತಂತ್ರ ಆಗಿ. ಒಂದು ರೀತಿಯ ಈ ರೀತಿಯ FIRಗಳು ಮಾಡಿದಂಥ ಘಟನೆಗಳಿಲ್ಲ. ಯಾಕೆ ಹಾಗಾದರೆ ಇಷ್ಟು 75 ವರ್ಷ ಏನು ಕಾಣ್ತಾ ಇರಲಿಲ್ಲ ಅವರಿಗೆ? ಆಯಿತು. ಇವತ್ತು ನಾನು ಒಂದು ಕೇಳುವಂಥ ಪ್ರಶ್ನೆ ಇದು, ನಮ್ಮೆಲ್ಲರ ಪ್ರಶ್ನೆಗಳು ಏನು ಅಂತ ಕೇಳಿದರೆ, ಎಲ್ಲೆಲ್ಲಿ ಹಿಂದೂ ಧಾರ್ಮಿಕ ವ್ಯವಸ್ಥೆಗಳಿದೆ ಅಲ್ಲಿ ಮಾತ್ರ ಪೆಟ್ಟು ಕೊಡುವಂಥ ಪ್ರಯತ್ನಗಳು, ಕಾನೂನು ಇಂಪ್ಲಿಮೆಂಟೇಷನ್ ಆಗುವಂಥ ಪ್ರಯತ್ನಗಳು ಯಾಕೆ ಮಾಡ್ತೀರಿ? ಸೌಂಡ್ ಪೊಲ್ಯೂಷನ್, ದೇವಸ್ಥಾನಗಳು, ಇನ್ನಿತರ ಇದು ಮಾತ್ರ ಕಾಣುತ್ತೆ ನಿಮಗೆ. ಪ್ರಾಣಿ ಹತ್ಯೆ, ಏನೋ ಕ್ರೂಯಲ್ಟಿ, ನೀವು ಈ ಕೋಳಿ ಅಂಕದ ವ್ಯವಸ್ಥೆಗಳಲ್ಲಿ ಮಾತ್ರ ಕಾಣುತ್ತಾ? ಬೇರೆ ಕಡೆ ಕಾಣಲ್ವಾ? ಅದೇ ಭರತ್ ಶೆಟ್ಟಿ ಇರ್ಬೋದು, ಸಂಸದ ನಾವು ಹೇಳೋದು ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ. ನೀವು ಕಾನೂನು ಮಾಡೋದು ಅಂತ ಹೇಳಿದ್ರೆ ಇಲ್ಲಿಗಲ್ ಸ್ಲಾಟರ್ ಹೌಸ್ ಇರ್ಬೋದು, ಇವು ಒಂದೇ ದಿವಸ 1000 ಗಟ್ಟಲೆ ಮಟನ್ ಮಾಡಿ ತಿಂತಾರಲ್ಲ, ನಿಲ್ಲಿಸಿ. ತಾಕತ್ತಿದೆಯಾ ನಿಮಗೆ? ನಾನು ಕೇಳುವಂಥ ಪ್ರಶ್ನೆಗಳು ಇಲ್ಲಿ ಭಾವನೆಗಳು ಮುಖ್ಯ. ಕಾನೂನನ್ನು ಎಲ್ಲವನ್ನ ಅಪ್ಲೈ ಮಾಡಿಕೊಂಡು ನೋಡಿ, ಕಾನೂನು ಮಾಡುವಾಗ ಭಾವನೆಗಳಿಗೆ ಅರ್ಥಕೊಳ್ಳಿಕ್ಕೆ ಅಂತ ವಾತಾವರಣಗಳು ಇರಲಿಲ್ಲ. ಕಾನೂನು ಮಾಡುವಾಗ ಭಾವನೆಗಳನ್ನು ಯಾರು ತಿಳ್ಕೊಂಡಿದ್ದಾರೆ? ಭಾವನೆಗೆ ಧಕ್ಕೆ ಮಾಡುವಂಥದ್ದು, ಭಾವನೆಗೆ ಘಾಸಿ ಮಾಡುವಂಥದ್ದು, ಅದರ ತೊಂದರೆ ಆಗುವಂಥದ್ದು ಹಿಂದೂ ಸಮಾಜಕ್ಕೆ ಮಾತ್ರ. ನಮ್ಮ ನಂಬಿಕೆಗೆ 800 ವರ್ಷದಿಂದ ನಮ್ಮ ಪೂರ್ವಜರು ಮಾಡಿಕೊಂಡಂಥ ವ್ಯವಸ್ಥೆಯನ್ನ ಯಾರೋ ಒಂದು ಪೊಲೀಸರು ನಿಂತುಕೊಂಡು ಕಾನೂನು ಅಪ್ಲೈ ಮಾಡ್ತೇನೆ ಅಂತೇಳಿ ಹೇಳ್ತಾನೆ ಅಂತೇಳಿ ಆದರೆ ಇದನ್ನು ಸಹಿಸಿಕೊಳ್ಳಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ತಯಾರಿಲ್ಲ. ಅಲ್ಲಿ ಬಂದವರಲ್ಲಿ, ಅರೆಸ್ಟ್ ಮಾಡಲಿಕ್ಕೆ ಬಂದವರಲ್ಲಿ ಕೋಳಿ ತಿನ್ನೋರು ಯಾರು ಇಲ್ವಾ? ಅವರು ಕೋಳಿಯನ್ನು ಹೇಗೆ ಕೊಂದಿದ್ದಾರೆ ನೋಡಿದ್ದಾರೆ ಇವ್ರು ಹೋಗಿ?